ಡಾರ್ಲಿಂಗ್ 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 ಯಾಕೆ ಡಾರ್ಲಿಂಗ್ 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 ಯಾಕೆ ಡಾರ್ಲಿಂಗ್ ಈ ಥರ ಮುನಿಸು. ಮತ್ತೆ ನೀನು ಕುಡ್ಕೊಂಬಂದ್ರೆ ಏನಂತೆ? ಆ ನೆನ್ನೆ ನೀನು ಹೆಂಗೆ ಕುಡ್ಕೊಂಬಂದಿದ್ದೆ ಗೊತ್ತಾ? ಪ್ಲೀಸ್, ಏನೋ ಸ್ವಲ್ಪ ಟೆನ್ಷನಿಗೆ ಆ ರೀತಿ ಮಾಡ್ಕೊಬಿಟ್ಟೆ. ಪ್ಲೀಸ್ ಕ್ಷಮಿಸ್ಬಿಡು ಡಾರ್ಲಿಂಗ್, ಪ್ಲೀಸ್ ಪ್ಲೀಸ್. ಏನೋ ಆಗೋದಾಯ್ತು. ನಿನ್ನ ಕೈ ಮುಗಿತೀನಿ, ಕ್ಷಮಿಸ್ಬಿಡು. ನಿನ್ನ ಮೇಲೆ ಹಂಗೆ ಮಾಡಲ್ಲ. ಮಾಡಲ್ಲ ಅಂತ ಅನ್ನು. ಹಿಂಗೆ ಇರು. ನಾನು ಏನೆಲ್ಲ ಆಸೆ ಇಟ್ಕೊಂಡಿದ್ದೀನಿ. ಇವಾಗ ಬೇರೆನೆ ನಾನು ಪ್ರೆಗ್ನೆಂಟು. 1 ತಿಂಗಳಾಯಿತು ಗೊತ್ತಾ. ನಾನು ಅದಿನ್ನೂ ಕನ್ಫರ್ಮ್ ಆಗಿರಲಿಲ್ಲ, ಅದಕ್ಕೆ ಸುಮ್ಮನಿದ್ದೆ. ಈಗ ಹೋದ ಸತಿ ನನಗೆ ಹಂಗೆ ಆದಾಗ ಬರೀ ಗ್ಯಾಸ್ಟ್ರಿಕ್ಕಿಗೆ ಹಂಗೆ ಆಗೈತೆ ಅಂತ ಹೇಳಿದ್ರೆ ಈ ಸತಿ ನನಗೆ ಕನ್ಫರ್ಮ್ ಆಗಿದೆ. ನಾನು ಪ್ರೆಗ್ನೆಂಟ್, ಈಗ ನಿಜವಾಗ್ಲೂ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ನನ್ನ ಹೊಟ್ಟೆಲಿ ನಿನ್ನ ಮಗು ಐತೆ. ಅದಕ್ಕೆ ಎಷ್ಟೆಲ್ಲ ಇವಾಗ ಮುಂದೆ ಆಸ್ತಿ ಮಾಡಬೇಕು, ಏನೆಲ್ಲ ಇವಾಗ ನಾವು ದುಡ್ಡೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು, ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು, ಎಷ್ಟೆಲ್ಲ ಇರುತ್ತೆ. ಹಿಂಗಮ್ಮಂಗಿದ್ರೆ ನನಗಿರಲಿ. ಇಲ್ಲ ಅಂತಂದರೆ ಏನೂ ಬೇಡ. ಈಗಲೇ ನೀನು ಹಿಂಗೆಲ್ಲ ಕುಡಿದು ದುಡ್ಡೆಲ್ಲ ಅನಾವಶ್ಯಕವಾಗಿ ನೀನು ಈ ರೀತಿ ಖರ್ಚು ಮಾಡ್ತಿದ್ರೆ ಅಷ್ಟೇ. ನಾನು ಎಲ್ಲರ ಎದುರಿಗೂ ಹೆಂಗಿರಬೇಕು ಅಂತ ಇದ್ದೀನಿ ಗೊತ್ತಾ. ಇಲ್ಲೆಲ್ಲನ ಮೊದಲೇ ಜನಕ್ಕೆಲ್ಲ ನೀನು ಕಂಡ್ರೆ ಆಗಲ್ಲ ಇಲ್ಲಿ ಏರಿಯಾದಲ್ಲಿ. ನಿನ್ನ ಕುಡ್ಕ ಅಂತಾರೆ. ಅಂಥವ್ರ ಎದುರಿಗೆಲ್ಲ ನೀನು ಹೆಂಗಿರಬೇಕು ಅಂತ ನಾನು ಎಷ್ಟು ಆಸೆ ಪಡ್ತೀನಿ. ನೀನು ನೋಡಿದ್ರೆ ಕುಡ್ಕೊಂಬತ್ತೀಯಾ? ನೀನು ಕುಡ್ಕೊಂಬ, ಚೆನ್ನಾಗಿ ಹೇಳ್ತೀನಿ. ಇಲ್ಲ ಪ್ಲೀಸ್ ಡಾರ್ಲಿಂಗ್, ಇನ್ಮೇಲಿಂದ ಕೊಡಿಯಲ್ಲ ಡಾರ್ಲಿಂಗ್. ಡಾರ್ಲಿಂಗ್ ಡಾರ್ಲಿಂಗ್ ಕೊಡಿಯಲ್ಲ ಡಾರ್ಲಿಂಗ್, ಇನ್ಮೇಲೆ ಕೊಡಿಯಲ್ಲ. ಬಾಬಾ ನಾನು ತಂದೆ ಆಗ್ತಾ ಇದ್ದೀನಿ. ಅಯ್ಯೋ, ಇಂಥ ದಿನಗಳಿಗೆ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ ಡಾರ್ಲಿಂಗ್. ಜೀವಿತಾ, ತುಂಬ ದಿನದಿಂದ ಕಾಯ್ತಾ ಇದ್ದೆ. ನನಗೆ ನೀನು ಯಾವಾಗ ಸಿಹಿ ಸುದ್ದಿ ಕೊಡ್ತೀಯ, ಯಾವಾಗ ಗುಡ್ ನ್ಯೂಸ್ ಕೊಡ್ತೀಯ ಅಂತೇಳಿ ನಾನು ತುಂಬ ದಿನಗಳಿಂದ ಕಾಯ್ತಾ ಇದ್ದೆ ಡಾರ್ಲಿಂಗ್. ತುಂಬ ಕಾಯ್ತಾ ಇದ್ದೆ ನಾನು. ತುಂಬ ಕಾಯ್ತಾ ಇದ್ದೆ ಡಾರ್ಲಿಂಗ್. ತುಂಬ ಖುಷಿ ಆಗ್ತೈತೆ. ವಾವ್, ಎಂಥ ವಿಷಯ ಹೇಳ್ಬಿಟ್ಟೆ. ಚೆನ್ನಾಗೆ ದುಡಿಬೇಕಿನ ಮೇಲಿಂದಾನ. ಚೆನ್ನಾಗಿ ದುಡ್ದು ನನಗೆ ದುಡ್ಡೆಲ್ಲ ತಗೊಂಬಂದು ಕೊಡಬೇಕು, ಆಸ್ತಿ ಮಾಡಬೇಕು. ಬರೋ ಅಂಥ ಮಗನಿಗೆ ನಾವು ಮನೆ ಎಲ್ಲ ಕಟ್ಟಬೇಕು, ಅರಮನೆ ಅಂತ ಮನೆ ಕಟ್ಟಬೇಕು, ಅಷ್ಟೆಲ್ಲ ಆಸೆ ಐತೆ ನನಗೆ ಊಟ ಅಂತ ಮಕ್ಕಳಿಗೆ ನಾನು ಅರಮನೆ ಅಂತ ಮನೆ ಕಟ್ಟಬೇಕು. ನಾನು ಚೆನ್ನಾಗಿ ದೊಡ್ಡ ಶ್ರೀಮಂತರಾಗಬೇಕು. ನಾವು ಹಿಂಗಿರ್ಬೇಕಂದ್ರೆ ಹಂಗಿರ್ಬೇಕಂತ ನಾನು ತುಂಬ ಆಸೆಯಲ್ಲಿದ್ದೀನಿ. ಹಂಗಿರ್ಬೇಕು ಗೊತ್ತಾ. ನಾನು ನೋಡು ತುಂಬ ಒಂಥರ ಹೆಂಗೆ ಇದ್ದೀನಿ ಅಂತಂದರೆ ಅಷ್ಟೆಲ್ಲ ಕನಸು ಕಾಣ್ತಾ ಇದ್ದೀನಿ ಗೊತ್ತಾ. ಇವಾಗ ಹಂಗಮ್ಮಂಗಿದ್ರೆ ಮಾತ್ರ ನನಗೆ ಮಗು ಆಗಲಿ, ಇಲ್ಲ ಅಂತಂದರೆ ಏನೂ ಬೇಡ. ಯಾಕಮ್ಮ, ಏನಾಯ್ತು ಜೀವಿತಾ? ಅಜ್ಜಿ ಪ್ರೆಗ್ನೆಂಟ್ ಕಣಜ್ಜಿ. ಇವಾಗ ನನಗೆ ಕನ್ಫರ್ಮ್ ಆಯಿತು. ಅವತ್ತು ಸುಮ್ಮನೆ ಗ್ಯಾಸ್ಟ್ರಿಕ್ಕಿಗೆ ಆ ರೀತಿ ಆಗಿತ್ತು. ಇವಾಗ 1 ಮಂತ್ ಆಯ್ತಲ್ಲ, 1 ತಿಂಗಳಾಗಿ ಇವಾಗ 1 ವಾರ 15 ದಿವಸ ಆಯಿತು. 1 ವಾರ 15 ದಿವಸದಲ್ಲಿ ನಾನು ಟೆಸ್ಟ್ ಮಾಡಿದೆ, ನನಗೆ ಪಾಸಿಟಿವ್ ಬಂದಿದೆ. ಅದಕ್ಕೇ ಇವಾಗ ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಕುಡಿಯೋದು ಬಿಟ್ಟರೆ ಮಾತ್ರ ನನಗೆ ಮಗು ಆಗಲಿಲ್ಲ ಅಂತಂದರೆ ಏನು ಬೇಡ ಅಂತ ಹೇಳ್ತಾ ಇದ್ದೀನಿ. ಹಿಂಗೆಲ್ಲ ಕುಡಿದು ಅಲ್ಲೂ ಇಲ್ಲೂ ಕೇಕ್ ಹಾಕಿ ಮಂಗಿದ್ರೆ ಏನು ಬೇಡ. ಮತ್ತೆ ನನ್ನ ಸೊಸೆ ಹೇಳ್ತಾ ಇರೋದು ಸರಿಯಾಗೈತೆ ಕಣೋ. ನೀನು ಕುಡ್ದು ರಾತ್ರಿ ಹೆಂಗೆ ಕುಡ್ದು ಬಂದಿದ್ದೆ? ಹಂಗಿದ್ರೆ ಹೆಣ್ಮಕ್ಳು ತಾನೇ ಇಷ್ಟಪಡ್ತಾರೆ. ಅಲ್ಲ, ನಾನು ನನ್ನೊಳಗಾಗಿ ಹೇಳ್ತೀನಿ, ಯಾರೇ ಆಗಲಿ ಇಷ್ಟಪಡೋದಿಲ್ಲ ಕಣೋ. ನನ್ನ ಮಗ ಅಂತೇಳಿ ನಿನ್ನೇನು ಹೊಟ್ಟೆ ಕಿಕ್ಕೆಂತ ಇಲ್ಲ ಪಾಪ. ನಾನು ನನ್ನ ಸೊಸೆ ಇವತ್ತು ಅವಳು ಅಡ್ಜಸ್ಟ್ ಮಾಡ್ಕೊಂಡು ಇದ್ದಾಳೆ. ಇನ್ನೊಬ್ಳು ಆಗಿದ್ರೆ ಇರ್ತಿರ್ಲಿಲ್ಲ ಕಣೋ. ಅವಳು ಹೆಂಗೋನು ಇವತ್ತು ಅಡ್ಜಸ್ಟ್ ಮಾಡ್ಕೊಂಡು ಇದ್ದಾಳೆ ಅಂದಮೇಲೆ ನೀನು ಚೆನ್ನಾಗಿರ್ಬೇಕು. ನೀನು ಕುಡಿಯೋದು ಬಿಡಬೇಕು. ನೀನು ಕುಡಿಯೋದು ಬಿಟ್ಟು ನೀನು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡು ಬರೋ ಊಟ ಅಂತ ಮಕ್ಕಳಿಗೆಲ್ಲ ಆಸ್ತಿ ಮಾಡಬೇಕು. ಅದೇ ಮತ್ತೆ ಜೀವಿತ ಹೇಳ್ತಾ ಇರೋದು ಸರಿ ಐತೆ ಕಣಪ್ಪ. ಇವಾಗ ಅವಳು ಪ್ರೆಗ್ನೆಂಟು. ಇವಾಗ ನೀನು ಚೆನ್ನಾಗೆಲ್ಲ ದುಡ್ದವಳನ್ನ ನೋಡ್ಕೊಂತೀನಿ. ಅವಳು ಪ್ರೆಗ್ನೆಂಟ್ ಅಂದಮೇಲೆ ಹಣ್ಣು ಹಂಪಲು ತಂದ್ಕೊಡೋದು, ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಸ್ಕ್ಯಾನಿಂಗು, ಅದು ಇದು ಯೋಟಿರುತ್ತೆ. ಅದಕ್ಕೆ ಮತ್ತೆ ಕುಡಿಯೋದು ಬಿಡ್ಬೇಕು. ನೀನು ಕುಡಿಯೋದು ಬಿಟ್ರೇ ಇವಾಗ ಅವಳಿಗೆ ಒಪ್ಕೊಂಬೋದಿಲ್ಲ ಅಂದರೆ ಅವಳು ಒಪ್ಕೊಂಬಲ್ಲ. ನಾನು ಇರೋದೇ ಇಲ್ಲ ಅಂತಾಳೆ ಅಷ್ಟೇ. ಮತ್ತೆ ನಾನು ಇರೋದೇ ಇಲ್ಲ, ನಾನು ಹೋಗ್ಬಿಡ್ತೀನಿ. ಇವತ್ತೇ ಹೇಳ್ಬಿಡು, ನನಗೆ ಪ್ರಾಮಿಸ್ ಮಾಡು. ಪ್ರಾಮಿಸ್ ಡಾರ್ಲಿಂಗ್. ಡಾರ್ಲಿಂಗ್ ಡಾರ್ಲಿಂಗ್, ನಿನ್ನ ಮೇಲೆ ಆಣೆಗೂ, ನನ್ನ ಮಗು ಮೇಲೆ ಆಣೆಗೂ ಕುಡಿಯೋದಿಲ್ಲ. ಕುಡಿಯೋದಿಲ್ಲ. ಇವತ್ತಿಂದ ಕೈ ಬಿಟ್ಬಿಡ್ತೀನಿ. ಅದ್ರ ಸುದ್ದಿಗೆ ಹೋಗೋದಿಲ್ಲ. ಅನಿಷ್ಟ ಬಿಟ್ಬಿಡ್ತೀನಿ. ಅದ್ರ ಸವಾಸಕ್ಕೆ ಹೋಗೋದಿಲ್ಲ. ನೋಡು, ಹೇಳಿದ್ಯಾ, ಹಂಗೆ ಇರಬೇಕು. ಕುಡಿಯೋದು ಬಿಡ್ಬೇಕು. ನೀನು ಕುಡಿಬಾರ್ದು. ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡ್ಕೊಂಡು ನನಗೆ ತಗೊಂಬಂದು ಕೊಡು, ಸರಿನಾ? ಊಟ ಅಂತ ಮಗುಗೆ ಉಂಗುರ ಮಾಡಿಸ್ಬೇಕು, ಕಳ್ಚನ್ ಮಾಡಿಸ್ಬೇಕು, ಮನೆ ಕಟ್ಟಬೇಕು ಚೆನ್ನಾಗಿ. ನನಗೆ ಗಂಡು ಮಗುನೇ ಆಗೋದು. ನನಗೆ ಹೆಣ್ಮಗು ಆಗಲ್ಲ. ಫಸ್ಟ್ ನನಗೆ ಗಂಡು ಮಗುನೇ ಆಗೋದು. ಗಂಡು ಮಗನಿಗೆ ವಾರಿಸ್ತಾರ ಅಂದಮೇಲೆ ಈಗ ನೀನು ಒಬ್ಬನೇ ಮಗಲ್ಲ. ನಮ್ಮಮ್ಮನಿಗೂ ಫಸ್ಟ್ ಗಂಡೆ ಆಗಿರೋದು. ಅದಕ್ಕೇ ಆ ರೀತಿ ಹೇಳ್ತಾರೆ. ಅವ್ರ ಅಮ್ಮನ ಸೋಲು, ಅವ್ರ ಅತ್ತೆ ಸೋಲು ಅಂತ. ನಮ್ಮ ಅತ್ತೆ ಸೋಲಾದರೂ ನನಗೂ ಫಸ್ಟ್ ಗಂಡು ಮಗನೇ ಆಗೋದು. ನಮ್ಮ ಅಮ್ಮನ ಸೋಲಾದ್ರೂ ನನಗೆ ಫಸ್ಟ್ ಗಂಡು ಮಗುನೇ ಆಗೋದು. ಯಾಕಂತಂದರೆ ನಮ್ಮ ಅಮ್ಮನಿಗೂ ಫಸ್ಟ್ ಗಂಡು ಮಗುನೇ ಆಗಿರೋದು. ನಮ್ಮ ಅತ್ತೆನಿಗೆ ನೋಡು, ನಮ್ಮ ಅತ್ತೆಗೂ ಗಂಡೆ ಆಗಿರೋದು. ನೀನು ಫಸ್ಟ್ ಗಂಡೆ ಹುಟ್ಟಿರೋದು ನೀನು. ಅದಕ್ಕೆ ನನಗೂ ಗಂಡು ಮಗುನೇ ಆಗೋದು. ಗಂಡು ಮಗು ಆಗುತ್ತಲ್ಲ, ಗಂಡು ಮಗುನಿಗೆ ನಾವು ಚೆನ್ನಾಗಿ ಆಸ್ತಿ ಮಾಡಬೇಕು. ಹಂಗೆ ನಾನು ಸುಮ್ಮನೆ ಮಕ್ಕಳು ಎತ್ಬಿಟ್ಟು ಸುಮ್ಮನೆ ಅವ್ರಿಗೇನೋ ಆಸ್ತಿ ಮಾಡ್ದಲೇ ಸುಮ್ಮನೆ ಇದು ಮಾಡೋದಲ್ಲ. ನನಗೇನೋ ಅದು
ಸರಿ ಆಯಿತು, ಇವತ್ತಿಂದ ಕೆಲ್ಸಕ್ಕೆ ಹೋಗ್ತೀನಿ. ನಾನು ಇನ್ಮೇಲೆ ಕುಡಿಯಲ್ಲ. ನನಗೆ ಮಗು ಆಗ್ತೈತೆ ಅಂದ್ರೆ ನನಗೆ ಸಂತೋಷ. ನಾನು ತಂದೆ ಆಗ್ತಾಯಿದ್ದೀನಿ. ಡ್ಯಾಡಿ ಎಂಬುತ್ತಲ್ಲೇ ನನಗೇನ ಪಾಪ ಇಟ್ಬಿಟ್ರೆ ಡ್ಯಾಡಿ 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 ಎಂಬುತ್ತೆ. ಹ್ಞೂ ಡ್ಯಾಡಿನೂ ಅಂಬುತ್ತೆ ಗಾಡಿನೂ ಅಂಬುತ್ತೆ. ಗಾಡಿ ಅನ್ನಿಸ್ಕೋಬಾರ್ದು, ಡ್ಯಾಡಿ ಅನ್ನಿಸ್ಕೋಬೇಕು ನೀನು. ಆಮೇಲೆ ಗಾಡಿ ಗಾಡಿ ಅಂಬೋದಲ್ಲ, ನೀನು ಕುಡ್ಕೊಳ್ಬೇಕಾದ್ರೆ ಗಾಡಿ ಬಂತು ಅಂಬೋದಲ್ಲ. ಡ್ಯಾಡಿ ಬಂತು ಅನ್ಬೇಕು. ಹ್ಞೂ ಮತ್ತೆ ಗಾಡಿ ಬಂತು ಅನ್ಬಾರ್ದು, ಡ್ಯಾಡಿ ಬಂತು ಅನ್ಬೇಕು ನಿನ್ನ ಮಕ್ಕಳು. ಡ್ಯಾಡಿ ಬಂತು ಮಮ್ಮಿ, ಡ್ಯಾಡಿ ಬಂತು ಅನ್ಬೇಕು. ಹಂಗೆ ಬೇಗ ಆಗ್ಬಿಟ್ರೆ ಅಯ್ಯೋ ನಮ್ಮ ಇವನ್ಗಂತೂ ತುಂಬ ಇಷ್ಟ. ನನ್ನ ಮಗ್ಗೆ ಮಕ್ಕಳು ಅಂದರೆ ಸಣ್ಣ ಮಕ್ಳು ಅಂತಂದರೆ ತುಂಬ ಇಷ್ಟ. ಅಯ್ಯೋ ಯಾವನಾಗ್ಲೇಳು ಗಣ್ಣೆ ಸೋರ್ತಾ ಇರ್ಲೇಳು, ಅವನು ಎತ್ಕೊಂಡಂಗೆ ಮುದ್ದಾಡ್ತಾನೆ. ಯಪ್ಪ ಅವನಿಗೆ ಮಕ್ಕಳು ಅಂತಂದರೆ ಅಷ್ಟೊಂದು ಇಷ್ಟ. ನಿನಗೆ ಒಳ್ಳೆ ಮುದ್ದಾದ ಮಗುನ ಎತ್ಕೊಡ್ತೀನಿ ಸರಿನಾ. ತುಂಬ ಸುಂದರವಾಗಿರಬೇಕು, ತುಂಬ ಕ್ಯೂಟ್ ಆಗಿರಬೇಕು ಅಂತ ಮಗು ಆಗುತ್ತೆ ನಮಗೆ. ಯಾಕಂದರೆ ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದೆಯಾ, ತುಂಬ ಕ್ಯೂಟಾಗಿರೋ ಮಗು ಆಗುತ್ತೆ. ಅದಕ್ಕೇ ನೀನು ಯಾವುದೇ ಕಾರಣಕ್ಕೂ ನೀನು ಕುಡಿಬಾರ್ದು ಸರಿನಾ. ನೀನು ಕುಡಿಯೋದು ಬಿಟ್ರೇ ನಮಗೆ ತುಂಬ ಕ್ಯೂಟಾಗಿರೋ ಮುದ್ದಾದ ಮಗು ಇರುತ್ತೆ. ನೀನು ಕುಡ್ಕೊಂಬಂದರೆ ಡೈಲಿ ನಾನು ನಿನ್ನ ಹತ್ರ ಜಗಳ ಮಾಡಿಕೊಂಡು ಗುದ್ದಾಡ್ಕೊಂಡು ಬರೀ ನಿನ್ನ ಹತ್ರ ಕಿರ್ಚಾಡ್ಕೊಂಡು ನಾನು ಹೆಂಗೆ ಅಂತಂದರೆ ಬರೀ ಜಗಳ ಮಾಡ್ಕೊಂಡು ಸುಸ್ತಾಗಿ ಬ್ಲಡ್ ಇಲ್ದಂಗೆ ಆಗುತ್ತೆ, ಮಗುಗೆ ತೊಂದರೆ ಆಗುತ್ತೆ. ಈ ರೀತಿ ಎಲ್ಲ ಪ್ರಾಬ್ಲಮ್ಗಳಾಗ್ತವೆ. ಅದಕ್ಕೇ ನೀನು ಕುಡಿಯೋದು ಬಿಡಬೇಕು. ಕುಡಿಯೋದು ಬಿಟ್ರೇ ನಮಗೆ ಮುದ್ದಾದ ಮಗು ಆಗೋದು. ಏನೋ ಹೇಳ್ತಾ ಇದ್ದಾಳಲ್ಲಮ್ಮ ಕುಮ್ಲಮ್ಮ ನಿನ್ನ ಸೊಸೆ. ಏನಿಲ್ಲ, ನನ್ನ ಅಮ್ಮಗೆ ಕುಡಿಯೋದು ಬಿಡಬೇಕು, ನಾನು ಪ್ರೆಗ್ನೆಂಟ್ ಇವಾಗ. ಬಿಡು ಹೆಂಗೆ ಉಂಟು ಆದ್ರಾಗಲಿ ಬಿಡೋ ಭಾಗ್ಯಮ್ಮ. ಏನು ಮಕ್ಳಿಲ್ದವಿಲ್ಲಪ್ಪ ಅಂತಾರೆ ನೋಡಪ್ಪನಿಗೆ. ಇವಳು ನಮ್ಮ ವರ್ಷಿತನ ಮಗಳು ನಮ್ಮ ಲವನ್ ಮದುವೆ ಆಗ್ಯವಳಲ್ಲ, ಅವಳಿಗೆ ಮಕ್ಕಳೇ ಇಲ್ಲ 7 ವರ್ಷದಿಂದ. ಹೌದೇನು ನೋಡಮ್ಮ, ಹೆಂಗ ನೀನು ಸಹಿ ಅದೃಷ್ಟವಂತ ಹೇಳಮ್ಮ. ಎಲ್ಲರಿಗೂ ಈ ಭಾಗ್ಯ ಇರಲ್ಲ. ನಮ್ಮ ಮನೆಯಾಗೆಲ್ಲ ಅಷ್ಟೇ. ನಮಗೂ ಅಷ್ಟೇ ಬೇಗನೆ ಅದು ಮಕ್ಕಳು ಎಲ್ಲ. ನಮ್ಮ ಮನೆ ಮಕ್ಳ ಬಗ್ಗೆ ಚೆನ್ನಾಗೈತೆ. ನಮಗೇನು ಯಾವತ್ತೇನು ಮಕ್ಳದು ಯಾರಿಗೂ ಏನು ತೊಂದರೆ ಆಗಿಲ್ಲ. ಹಂಗೆ ನನ್ನ ಸೊಸೆಗೂ ಆಗ್ತಾಯಿದ್ದು. ನಮಗೇನೋ ಭಾಳ ಖುಷಿ ಆಗ್ತೈತಪ್ಪ. ಹೆಂಗ ನನ್ನ ಸೊಸೆ ಅತ್ಲಾಗೆ ಬೇಗ ನಮ್ಮ ಮನೆಗೆ ಒಂದು ಮುದ್ದಾದ ಮೊಮ್ಮಗ. ಸಣ್ಣ ಮಕ್ಳು ಇರಬೇಕು, ಮಕ್ಳಿದ್ ಮನೆನೇ ಚಂದ. ಹುಡುಗರು ಅಂದ್ರೆ ಸಾಕು ಯಪ್ಪ ಬೋಲಾಸೆ ಪಡ್ತಾನೆ, ಹಂಗಿದ್ರೆ ಎತ್ಕೊಂತಾನೆ. ಅಯ್ಯೋ ಯಾವನಾಗ್ಲಿ ಮುದ್ದಾಡ್ತಾನೆ ನನ್ನ ಮೊಮ್ಮಗ. ಹಂಗೇನೆ ಬೋಲು ಇದು ಮಾಡ್ತಾನೆ. ಯಪ್ಪ ನೋಡ್ಬೇಕು ಬೋಲಾಸೆ ಕಣಮ್ಮ. ನಮ್ಮ ಹುಡುಗಿಗೆ ನಮ್ಮ ಪಾಪಗೆ ಬೋಲಾಸೆ ಹುಡುಗರು ಅಂದ್ರೆ ಆದ್ರೂ ಆಗಲಿ ಬಿಡು. ಕಣಂಟಿ ಬಗ್ಗೆ ಆಂಟಿ ಕುಡಿಯೋದು ಬಿಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಕುಡಿಯೋದು ಬಿಟ್ಟರೆ ಅಲ್ವೇನಂಟಿ ನಾವು ನೆಮ್ಮದಿಯಾಗಿರೋದಕ್ಕಾಗೋದು. ಅಂತ ಸಮಯದಾಗೆ ಹೆಣ್ಮಕ್ಳಿಗೆ ಪ್ರೆಗ್ನೆಂಟ್ ಇದ್ದಾಗ ಗಂಡ ಆಗಿರೋನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಹಣ್ಣು ಹಂಪ್ಲು ಎಲ್ಲ ತಗೊಂಬಂದು ಕೊಟ್ಟು ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೊಂಡ್ರೆ ಮಾತ್ರ. ಇವತ್ತಿಂದ ಹೇಳು ನಿನ್ಗೇನು ಬೇಕು, ದಿನ ಏನು ಬೇಕು ಹೇಳು, ನಾನು ತಾಮನ್ ಕೊಡ್ತಾ ಇರ್ತೀನಿ. ನೀನೇನು ಟೆನ್ಷನ್ ತಗೋಬೇಡ ಜೀವಿತ. ಹೇಳು ನಿನಗಿಂಥದ್ದು ಬೇಕು ಅಂತ ನನಗೆ ನಿನ್ಗೆ ಹೇಳ್ಬಿಡು, ನಾನು ತಾಮನ್ ಕೊಡ್ತೀನಿ ಸರಿನಾ. ನೀನು ಏನು ತಿನ್ನಬೇಕು ಉಣ್ಬೇಕು ಅದನ್ನೆಲ್ಲ ನನ್ನ ಹತ್ರ ಹೇಳ್ಬಿಡು. ಇಂಥದ್ದು ಬೇಕು ರೀ ಅಂತ ಹೇಳ್ಬಿಡು, ಫೋನ್ ಮಾಡಿ ನಾನು ತಗೊಂಬರ್ತೀನಿ. ತಗೊಂಬರೋದು ಲೆಕ್ಕಲ್ಲ, ನೀನು ಕುಡಿಯೋದು ಬಿಡಬೇಕು. ತಗೊಂಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ತೀರಾ ನನ್ನ ಮಕ್ಕ ತತ್ತಾನೆ ನಿಮ್ಮ ಅಪ್ಪ ತತ್ತಾನೆ ಎಲ್ಲ ಹೇಳಿರಿ. ನೀನು ಕುಡಿಯೋದು ಬಿಡ್ಬೇಕು. ಅದು ಬಿಟ್ರೇನೆ ಅಲ್ಲೇನೋ ಯಾಕ ನಮ್ಮ ದುಡ್ಡು ನಾವು ಕೊಟ್ಟು ಯಾಕೆ ಮರ್ಯಾದೆ ಕಳ್ಕೊಬೇಕು. ಬಂಗಾರದಂಥ ಹುಡುಗಿ ಎಂತ ಅವಳೆ ನಿನ್ನ ಹೆಂಡ್ತಿ ಹೆಂಗೇನೆ ಪಿಗಾರ್ ಆಗೈತಿ. ಊಟ ಮಕ್ಕಳು ಹೆಂಗೇನೆ ಚೆನ್ನಾಗಿರ್ತಾರೆ. ನೀನು ಚೆನ್ನಾಗಿದ್ಯಾ, ನೀನು ಹೆಂಡ್ತಿನೂ ಚೆನ್ನಾಗಿದ್ದಾಳೆ. ಒಳ್ಳೆ ಚೆನ್ನಾಗಿರೋ ಹುಡುಗಿನ ಯಾವುದೋ ಒಂದು ಆಗುತ್ತೆ. ಹುಡುಗ ಕಣಂಟಿ ನನಗೆ ಗಂಡು ಮಗುನೇ ಆಗೋದು ಫಸ್ಟ್. ನನಗೆ ಗಂಡು ಪಾಪನೇ ಆಗೋದು. ನಾನು ಆಲೇನೆ ತುಂಬ ಸಲ ನಾನು ಯೋಚನೆ ಮಾಡಿದ್ದು ನನಗೆ ಗಂಡು ಪಾಪನೇ ಆಗೋದು. ಗಂಡು ಪಾಪ ಆಗುತ್ತೆ, ಮುದ್ದಾಗಿರುತ್ತೆ, ಒಳ್ಳೆ ಹೆಂಗಿರುತ್ತೆ ನನ್ನ ಮಗು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಇವ್ರು ತುಂಬ ಚೆನ್ನಾಗೇ ನೋಡ್ಕೊಂಡ್ರೆ, ಕುಡಿಯೋದ್ಬಿಟ್ಟು ನಾನು ಚೆನ್ನಾಗಿ ನೋಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಗು. ಅದಕ್ಕಾಗಿ ಹೇಳ್ತಾ ಇರೋದು. ಹೇಳಿದ್ಯಲ್ಲಮ್ಮ ನೋಡ್ಕೊಂತಾನೆ ಸುಮ್ಮನಿರು. ಜೀವಿತ ನೀನೇನು ಟೆನ್ಷನ್ ತಗೋಬೇಡ, ಆರಾಮಾಗಿರು. ಆದರೂ ಆಗಲಿ ಮಕ್ಳಿಲ್ದವ್ರೆಲ್ಲಪ್ಪ ಅಂತಾರೆ, ಫಸ್ಟ್ ಮಕ್ಕಳಾಗ್ಬಿಡ್ಬೇಕು. ಆಮೇಲೆ ವಯಸ್ಸೋದ ಕಾಲದಾಗ ಏನು ಮಾಡೋಕ್ಕಾಗಲ್ಲ. ವಯಸ್ಸೋದ ಕಾಲದಾಗೆ ಮಕ್ಕಳಾಗಲಿ ಅಂದರೆ ಆಗಲ್ಲ. ವಯಸ್ಸಿದ್ದಂಗೆ ಮಕ್ಕಳಾಗ್ಬಿಡ್ಬೇಕು. ಅವತ್ತು ನನಗೆ ಬರೀ ಗ್ಯಾಸ್ಟ್ರಿಕ್ಕಿಗೆ ಆ ರೀತಿ ಆಗಿತ್ತು. ಇವಾಗ 1 ತಿಂಗಳು ಪ್ರೆಗ್ನೆಂಟು. ನನಗೆ ಮದುವೆ ಫಸ್ಟ್ ಮಂತೇನೆ ಇವಾಗ ಪ್ರೆಗ್ನೆಂಟ್ ಆಗಿದ್ದೀನಿ. ನನಗೇನೋ ತುಂಬ ಖುಷಿ ಆಗ್ತೈತೆ. ಅಂಥದ್ರಾಗೆ ಇವ್ರನ್ನ ಹೆಂಗೋ ಕುಡಿಯೋದಿದ್ರಾಗೆ ಇದ್ರಾಗೆ ಬುದ್ಧಿ ಹೇಳ್ಕೊಂಡು ಬಿಡಿಸ್ತೀನಿ. ನನ್ನ ಗಂಡನ ಕುಡಿಯೋದು ಬಿಡಿಸಿ ಒಳ್ಳೆ ದೊಡ್ಡ ವ್ಯಕ್ತಿ ಹಂಗೆ ಮಾಡಿ ನನ್ನ ಗಂಡ ಚೆನ್ನಾಗಿ ಒಳ್ಳೆ ಸಾಧನೆ ಮಾಡ್ಬೇಕು. ಆ ರೀತಿ ಮಾಡ್ತೀನಿ. ಒಂದು ಮನೆ ಕಟ್ಟಿ ಊಟ ಅಂತ ಮಗುವಿಗೆ ಒಂದು ಮನೆ ಕಟ್ಟಿ ನಾವು ಮಕ್ಕಳನ್ನ ತುಂಬ ಚೆನ್ನಾಗಿ ಓದಿಸಿ, ತುಂಬ ಚೆನ್ನಾಗಿ ಬೆಳೆಸಿ, ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ತುಂಬ ಆಸೆ ಐತೆ. ಅದಕ್ಕೋಸ್ಕರ ನನ್ನ ಗಂಡನಿಗೆ ಕುಡಿಯೋದು ಬಿಡಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಬಿಡ್ತೀನಿ ಅಂತ ಹೇಳಿದ್ದಾರೆ. ನನಗೇನೋ ತುಂಬ ಖುಷಿ ಆಗ್ತೈತೆ. ಇವಾಗ ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕುಡ್ಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.